ಗಾಡಿ 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 ನಿಲ್ಲುದಿಲ್ಲ, ಬ್ರೇಕ್ ಇಲ್ಲಿ ಆಗಿದೆ ಅಲ್ಲಿ ಹೋಗಿ ನಿಲ್ತಾ ಉಂಟು. ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಾತ್ರ ಬನ್ನಿ. ಶಟ್, ಬ್ರೇಕ್ಸ ಇಲ್ಲ. ಗುಂಡಿಯಲ್ಲಿ ಬಿದ್ರೆ, ಯಾವ್ದಾದ್ರು ಒಂದು ಪ್ರಾಣಿ ಬಂದ್ರೆ, ಏನಾದ್ರೂ ಒಂದು ಪ್ರಾಬ್ಲಮ್ ಬಂದ್ರೆ ಸ್ಯಾಟಲೈಟ್ ಮ್ಯಾಪ್ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲಿ ಸಹ ರೋಡ್ ಇಲ್ಲ. ಇಲ್ಲಿ ಎಲ್ಲ ಜನರು ನಮ್ಮನ್ನೇ ನೋಡ್ತಾ ಇದ್ದಾರೆ. ನಾವೊಂದು ಫಾರೆಸ್ಟ್ ಒಳಗೆ ಬಂದಾಗೆ ಆಗಿದೆ. ಇಲ್ಲಿ ಫುಲ್ ಆಫ್ ರೋಡಿಂಗ್, ಇಲ್ಲಿ ಫುಲ್ ಎಲ್ಲ ಶಾಕ್ ಅದೇ ಭಾಗ್ಯ ಆಗಿದ್ದಾರೆ ಇಲ್ಲಿ. ವಂಡರ್ಫುಲ್ ವಂಡರ್ಫುಲ್. So finally we are going for a ride with the Mangaloreans. Hey! So finally the ride has been begun. So we are going for Ranipuram, Kerala. ಇದು ಒಂದು ಸ್ಟಾಪ್ ಆಗಿದೆ ಇಲ್ಲಿ. ಓಕೆ, ಇಲ್ಲಿ ಯಾವ ಪ್ಲೇಸ್ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಒಂದು ಸ್ಟಾಪ್ ತೆಗೆದಿದ್ದೇವೆ. ರೇವ್ 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 ZX10R. ಎಲ್ಲ ಜನರು ನಮ್ಮನ್ನೇ ನೋಡ್ತಾ ಇದ್ದಾರೆ, ಗೊತ್ತಾಯ್ತಾ? ನಾವು ಯಾವಾಗ ನಿಂತಿದ್ದೆ ಅವತ್ತಿಂದ ಇವಾಗ ತನಕ ನಮ್ಮನ್ನೇ ನೋಡ್ತಾ ಇದ್ದಾರೆ. ದ ರೈಡ್ ಹ್ಯಾಸ್ ಬಿಗನ್. ಎಲ್ಲರೂ ಮುಂದೆ ಹೋಗಿದ್ದಾರೆ. ನಾನೀಗ ಲಾಸ್ಟಲ್ಲಿ ಇದ್ದೇನೆ. ಎಲ್ಲರೂ ಮುಂದೆ ಹೋಗಿದ್ದಾರೆ. ಸಿಕ್ಬಿಟ್ರು ಫೈನಲಿ. ಏನು ವಿಷಯ ಅಂದರೆ, ನನಗೆ ಸ್ಪೀಡ್ ಹೋಗ್ಬೋದು, ಆದರೆ ಏನೋ ಒಂದು ಸರ್ವಿಸ್ ಮಾಡಲಿಲ್ಲ ಬೈಕ್, ಗೊತ್ತಾಯ್ತಾ? ಆವಾಗ ಒಂದು ಫುಲ್ ಆಕ್ಸಿಲೇಟರ್ ಹೊಡೆದಾಗ ಏನೋ ಒಂದು ದಮ್ ಕಟ್ಟಿ ಥರ ಆಗ್ತದೆ ಬೈಕ್. ಒಂಥರ ಒಂದು ಪೆಟ್ರೋಲ್ ಏನೋ ಹೋಗಲ್ವ ಏನೋ ಅಂತ ಗೊತ್ತಿಲ್ಲ, ಬಟ್ ಏನೋ ನಾಳೆ ಸರ್ವಿಸ್ ಇಡ್ತೇನೆ ಬೈಕ್, ಅದು ಹಾಗೆ ಸ್ವಲ್ಪ ಏನೋ ಒಂಥರ ಆಗಿದೆ. ಫಸ್ಟ್ ಟೈಮ್ ಈ ಸೈಡ್ ಬರ್ತಾ ಇರೋದು. ಪುತ್ತೂರು ಸೈಡೆಲ್ಲ ಬಂದಿದ್ದೇನೆ ಬೈಕಲ್ಲಿ, ಬಟ್ ಈ ಸೈಡ್ ಇದೆಯಲ್ಲ ನಾ ಬಂದಿಲ್ಲ. ಇದು ರೋಡ್ ಎಲ್ಲಿ ಅಂದರೆ ಕೇರಳ ಹೋಗ್ತಾ ಇದೆ. ಸಿಗೋಣ ಮುಂದೆ. ಓಕೆ, ಇವಾಗ ಆಲ್ಮೋಸ್ಟ್ 10 o'clock ಆಗ್ತಾ ಬಂದಿದೆ. ಹಾಗೆ ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದೇವೆ, ಬಟ್ ನೋ ಪ್ರಾಬ್ಲಮ್. ಫುಲ್ ರಿಯಾಕ್ಷನ್. ಯೂಟರ್ ಹೊಡ್ಕೊಂಡು ಇವಾಗ ಇದ್ರ ಒಳಗಡೆ ಹೋಗ್ತಾ ಇದ್ದೇವೆ. ವಾಪಸ್ ಹೋಗ್ತಾ ಇದ್ದೇವೆ, ರಿಟರ್ನ್. ಚಿಲ್ಡ್ರನ್ಸ್ ರಿಯಾಕ್ಷನ್. ಮಗು ನಮ್ಮನ್ನೇ ನೋಡ್ತಾ ಇದ್ದೇವ್ರು. ಒಂದ್ಸಲ 5-6 ಬೈಕ್ ಒಟ್ಟಿಗೆ ಹೋಯ್ತಲ್ಲ, ಹಾಗೆ ಹಿಂದ್ಗಡೆಯಿಂದ ನೋಡ್ತಾ ಇದ್ದೇನೆ. ಪ್ಲೇಸ್ ಪರ್ಫೆಕ್ಟ್ ಫಾರ್ ಲೀನಿಂಗ್. ಫ್ರಂಟ್ ಫಾಕ್ ಹೋಯ್ತು ಬ್ರೋ, ಕಂಪ್ಲೀಟ್ ಆಗಿ ಹೋಯ್ತು. ಅಲ್ಲಿ 2 ಹಂಪು ಸಿಕ್ಕಿದಲ್ಲ, ಈಗ ಜಡ್ ಆಯಿತು, ಹೋಯ್ತು ಕಂಪ್ಲೀಟ್. ಓ ದ ರೈಡ್. ಫೈನಲಿ ವಿ ಆರ್ ಇನ್ ದ ಲೊಕೇಶನ್ ಫಾರ್ ದ ಮೀಟಪ್. ನಮ್ಮದು ರೈಡ್ ಸ್ಟಾರ್ಟ್ ಆಗಿದ್ದು ಬೀಚ್ ರೋಡಿಂದ. ಬೀಚ್ ರೋಡ್ ಟು ಪುತ್ತೂರಾಗಿ ಇವಾಗ ನಾವು ಬಂದಿದ್ದೇವೆ ಇಲ್ಲಿ ಕುಡ್ಮಾರು ಬ್ರಿಡ್ಜ್. ಇಲ್ಲಿ ಕಾಣ್ತಿದೆಯಲ್ಲ ಅದೇ. ಇವಾಗ ನಾವು ಇಲ್ಲಿಂದ ಸೀದಾ ಹೋಗ್ತಿದ್ದೇವೆ ಕೇರಳ ಅಂದರೆ ನಮ್ಮದು ರಾಣಿಪುರಂ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ತುಂಬ ರೈಡರ್ಸ್ಗಳಿದ್ದಾರೆ ನೋಡಿ, ಎಲ್ಲ ಬೈಕ್ ನಿಂತಿದೆ. ಸೊ ಫೈನಲಿ ಸಮ್ ರೈಡರ್ಸ್ ಆರ್ ಬ್ಯಾಕ್. ನಂತರ ನೋಡಿ ಗಾಡಿ ಎಷ್ಟಿದೆ ಅಂತ. ಜಸ್ಟ್ ಫುಲ್ ಅಲ್ಲಿ ನೋಡಿ, ಇದೇ ಕಫೆ, ರಿವರ್ ಕ್ವೀನ್ ಕಫೆ, ಬನ್ನಿ ವಿಸಿಟ್ ಮಾಡಿ. ಓಕೆ ನೋಡಿ, ಫುಲ್ ರೈಡರ್ಸ್ ಗ್ಯಾಂಗ್ ಇಸ್ ಹಿಯರ್.
ಶೌಟ್ ಔಟ್. ಇಲ್ಲಿ ಬಂದರೆ ನಿಮಗೆ ಎಂಟ್ರಿ ಫೀಸ್ 100 rupees ಪರ್ ಪರ್ಸನ್. ಫೋಟೋಶೂಟ್ ಮತ್ತು ಶೂಟಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ. ನೋಡಿ ಒಳ್ಳೆಯ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಇವಾಗ ಜಸ್ಟ್ ಒಂದು ಕೇಕ್ ಕಟ್ಟಿಂಗ್ ಮತ್ತು ಒಂದು ಮೊಮೆಂಟೋ ಎಲ್ಲ ಇದೆ ರೈಡರ್ಸ್ಗೆ. ಸ್ಪಾನ್ಸರ್, ನೀರಿನ ಸ್ಪಾನ್ಸರ್ ಇವತ್ತು. ನೋಡಿ ಎಲ್ಲ ನೋಡಿ, ಬೈಕ್ ಅಷ್ಟಿದೆ ಅಂತ ನೀವು ಲೆಕ್ಕ ಮಾಡಿ. ಫುಲ್ ಇಲ್ಲಿಂದ ಅಲ್ಲಿ ತನಕ ಇದೆ ಆಲ್ಮೋಸ್ಟ್. ಓಕೆ, ಫುಲ್ ಬೈಕ್ ಇದೆ ಬ್ರೋ ಅಲ್ಲಿ ತನಕ. ಎನಿಸ್ಲಿಕ್ಕೆ ಆಗಲ್ಲ, ಅಷ್ಟು ಬೈಕ್ ಇದೆ. ಫುಲ್ ರೈಡಿಂಗ್ ಮಜಾ ಇವತ್ತು. ಹೇಳ್ತಿದ್ದಾರೆ ಏನಾಗ್ತಿದೆ ಇಲ್ಲಿ ಅಂತ. ಅಷ್ಟು ಬೈಕ್ ಇದೆ ಫುಲ್. ಇಲ್ಲಿ ಫುಲ್ ಹೋಟೆಲ್ ಇದೆಯಲ್ಲ, ಅದರ ಎಂಟ್ರೆನ್ಸ್ ಫುಲ್ ಬೈಕ್ ಲಾಸ್ಟ್ ತನಕ ಇದೆ. ಎಲ್ಲರೂ ಸಿಕ್ಕಿದೆ, ಎಲ್ಲರೂ ನೋಡ್ತಿದ್ದಾರೆ. ನೋಡಿ ರಿಯಾಕ್ಷನ್ ನೋಡಿ, ಏನೋ ಇದೆ ಅಂದರೆ ನೋಡಿ. ಕಾರಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಮಕ್ಕಳು. ನೋಡಿ ಇಲ್ಲಿ ನಮ್ಮ ಆರ್ಗನೈಸರ್ ಮಿಸ್ಟರ್ ಗರುಡ ಏರ್. ಕೇಕ್ ಕಟ್ಟಿಂಗ್ ಎಲ್ಲ ಇದೆ. ಧನ್ಯವಾದ. ನಮ್ಮ ಗೆಸ್ಟ್ ನಮ್ಮ ಧನಂಜಯ ರೋಸ್ ಕೊಡ್ತು ವೆಲ್ಕಮ್ ಮಾಡ್ಕೊಡು ಬಲೆ. ಅಂಚೆನೆ ನಮ್ಮ ಬ್ಲಾಕ್ ಬ್ರೋನ್ಸರ್ ಫೇಮಸ್ ಪರ್ಸನ್ NS ಇಚ್ಚೆ ಆರ್ಸಿ ಉಂಟು ಆರೆಗ್ಲ ನಮ್ಮ ಖುಷಿ ತೇರು ಒತ್ತದ ರೋಸ್ ಕೊರಡು. ರೈಟ್ ಲೊಕೇಶನ್ ಜಾಂಬ್ರಿಕೆ ಒಂದು ದಿತ್ತು. ಓಕೆ ಅಲ್ಲ ಮಾತಾಡಿಗ್ಲ ಬರ್ಪಣಿ ಬಲೆ ಜಾಂಬ್ರಿಕೆ ರೈಡರ್ಸ್ ತಗದ ಬಂಡ ಲೈಟ್ಸ್ ಕ್ಯಾಮೆರಾ ಆಕ್ಷನ್. ನಮಸ್ಕಾರ. ಅದಪಂಡ ರೈಡರ್ಸ್ ತಕ್ಕ ಕೂಡ ಮೈನ್ ಅದಪಂಡ ಈ ಸ್ಪೀಡ್ ಕಂಟ್ರೋಲ್ ಮಲ್ಪಲೆ ಮೈನ್ ಹೆಲ್ಮೆಟ್ ಒಂದು ಪಾಡ್ಲೆ ఒక ఇంకోటి ಇವತ್ತಿನ ಸ್ಪೀಡರ್ ಸಪೋರ್ಟ್ ಒಂದು ಟೀಮ್ ಬೈದಿನಿ ಎಂಕ್ಲ ಕೂಡ್ಲದ ಒಂದು ಸಪೋರ್ಟ್ ಮಾಡ್ತೆ ಬಟ್ ನಿಕ್ಲ ನಿಕ್ಲ ಎಂಕ್ಲ ಸಪೋರ್ಟ್ ಉಂಟು ಅಂಚನೆ ಎಂಕ್ಲ ಗರುಡ ಎಂಕ್ಲ ಸಪೋರ್ಟ್ ಉಂಟು ಸರಿಯಾ ಆತೆ ಬಂಡ ಪಕ್ಕದಾಲ ಪಾಡ್ರೆ ಪಂಡದಾಲ ಇಶ್ಯೂ. ಕುತ್ಬಾರ್ ಬೈಕರ್ಸ್ ಅಂಜನೆ ಏನಂತೆ ಪೂರ ಅಂಜೆ ಮಾತಾ ರೈಡರ್ಸ್ ಮಾತಾಡಕ್ಕೆ ಪತ್ರಿಕೆ ಥ್ಯಾಂಕ್ಸ್. ಪೂರ ಸ್ಟೋರಿ ಬಂದಾಗ ಮೆನ್ಷನ್ ಅಲ್ಪ್ಲಾ ಅಂಗಡಿಲ್ಲ ಮೆನ್ಷನ್ ಮಲ್ಪ್ಲಾ ರಿವರ್ ಕ್ವೀನ್ ಕೆಫೆ ಬೋಟಿಂಗ್ ಉಂಟು ವಿಸಿಟ್ ಮಾಡ್ಪ್ಲೆಯಾ ಮಾತಾ ಬೋಟಿಂಗ್ ಉಂಟು ವಿಸಿಟ್ ಮಾಡ್ಪ್ಲೆ ಕೆಫೆಗೆ ವಿಸಿಟ್ ಮಾಡ್ಪ್ಲೆ ನೋಡು. ಎಂಟ್ರಿ ಮೀಡಿಯಾ ಒಂದಕ್ಕಿಂತ ಒಂದು ಫುಲ್ ರೈಡ್ ಸ್ಟಾರ್ಟ್ ಆಗಿದೆ. ಎಲ್ಲ ಗಾಡಿ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಇವಾಗ ನಮ್ಮದು ಲೊಕೇಶನ್ ಕೂಡ ಚೇಂಜ್ ಆಗಿದೆ. ರಾಣಿಪುರಂ ಅಲ್ಲ, ಇವಾಗ ಏನೋ ಒಂದು ಕೇವ್ ಒಂದು ಹೆಸರು ಹೇಳಿದರು, ಅಲ್ಲಿಗೆ ಹೋಗ್ತಿದ್ವಿ. ಸೊ ನಿಮಗೆ ಹೋದ್ಮೇಲೆ ಎಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ. ಹಾಗೆ ಇದು ಪ್ಲೇಸ್ ഇവിടെ ಜಾಂಬ್ರಿ ಕೇವ್. ಇವತ್ತು ಈಗ ರಾಣಿಪುರಂ ಕ್ಯಾನ್ಸಲ್ ಆಗಿ ಈಗ ನಾವು ಹೋಗ್ತಿದ್ದೀವಿ ಜಾಂಬ್ರಿ ಕೇವ್.
ಏನು ಸೌಂಡ್ ಬ್ರೋ, ಫುಲ್ ಬ್ಯಾಕ್ ಫೈರ್. ಫುಲ್ ಎಲ್ಲ ಶಾಕ್ ಗೊತ್ತಿದೆ. ಯಾರೆಲ್ಲ ಇಲ್ಲಿ ಹೋಗ್ತಿದ್ರೆ ಎಲ್ಲ ಕಂಪ್ಲೀಟ್ ಶಾಕ್, ಎಲ್ಲ ಶಾಕ್. ರೈಡ್ ಈಗ ಸ್ಟಾರ್ಟ್ ಆಗ್ತಿದೆ, ಫುಲ್ ಮಜಾ ಇದೆ ಬ್ರೋ. ರೈಡ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್. ರೈಡ್ ಸ್ಟಾರ್ಟ್ ಆಗಿದೆ ಗೈಸ್, ಎಲ್ಲ ಹೋಗ್ತಿದ್ದಾರೆ ನಮ್ಮ ತುಳುನಾಡು ಫುಲ್. ಲೆಟ್ಸ್ ಗೋ, let's go guys, let's go. Ride has been begun. Ride started. ಯವ್ವಾ ಸೂಪರ್. ಓ ಓ ಓ ಎಂದ್ರಿದಿ. ರೈಡ್ ಸ್ಟಾರ್ಟ್ ಆಗಿದೆ. ಇವತ್ತು ರೈಡಿಂಗಲ್ಲಿ ಒಬ್ಬರೇ ಲೇಡಿ ರೈಡರ್ ಇರೋದು, ರೈಡರ್ ಜಟಾಯು ಗರ್ಲ್ ಅಂತ. ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅವರಿಗೆ, ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ರೈಡರ್ಸ್ಗೆ. ಏನು ಲೊಕೇಶನ್ ಬ್ರೋ, ಸೂಪರ್. ವಾವ್, ನಮ್ಮ ಜೊತೆ K19 ರೈಡರ್ ಕೂಡ ಇದ್ದಾರೆ, ನಮ್ಮ ಕುಡ್ಲದ ರೈಡರ್. ಯಾರಿಗೆಲ್ಲ ಪೆಟ್ರೋಲ್ ಹಾಕಿದೆ ಅವರೆಲ್ಲ ಆಗ್ತಾ ಇದ್ದಾರೆ, ನಮ್ಗೆ ಹಾಕ್ಲಿಕ್ಕಿಲ್ಲ, ಆಲ್ರೆಡಿ ಫಿಲಪ್ ಆಗಿದೆ. ಸೊ ನಮ್ಮದು ಇಲ್ಲಿ ಒಂದು ಸ್ಟೇ ಇದ್ದೇವೆ. ಯಾರಿಗೆಲ್ಲ ಫಿಲಪ್ ಮಾಡಲಿಕ್ಕಿದೆ ಪೆಟ್ರೋಲ್ ಅವರು ಮಾಡಲಿ ಅಂತ, ಯಾರಿಗೆಲ್ಲ ಮಾಡಲಿಕ್ಕಿಲ್ಲ ಅವರೆಲ್ಲ ಇಲ್ಲಿ ಬಂದು ನಿಲ್ಲಿ. ಹಾಗೆ ಇಲ್ಲಿ ನಿಂತಿದ್ದೇವೆ, ನಮ್ಮದೆಲ್ಲ ಆಲ್ರೆಡಿ ನಾವು ಫಿಲಪ್ ಮಾಡಿದ್ದೇವೆ ಅಲ್ಲಿ ಬರುವಾಗ. ಸೊ ಇವಾಗ ಅಷ್ಟೇನು ಬೇಕಾಗಿಲ್ಲ, ಜಸ್ಟ್ ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಅಲ್ಲಿಗೆ. ಸೊ ಹಾಗೆ ಅಪ್ ಆ್ಯಂಡ್ ಡೌನ್ ಹೋಗೋದಾದರೆ ಒಂದು 80 ಕಿಲೋಮೀಟರ್ಸ್. ಮತ್ತು ನಮ್ಮವರಿಗೆ ಅದು ಬೇರೆಯೇ, ಅದು ಲೆಕ್ಕ ಹಾಕಿಲ್ಲ. ಕೆಲವರೆಲ್ಲ ಪೆಟ್ರೋಲ್ ಹಾಕಿದ್ರು, ಆದಮೇಲೆ ನಮಗೆ ಸ್ವಲ್ಪ ಏನೋ ಬಾಯಾರಿಗೆ ಆಗ್ತಿತ್ತು. ಹಾಗೆ ನಾವಿಲ್ಲಿ ಒಂದು ಫ್ರಂಟಲ್ಲಿ ಒಂದು ಶಾಪ್ ಇತ್ತು, ಚಾಟ್ ಸ್ಲ್ಯಾಬ್ ಅಂತ, ಇಲ್ಲಿ ಬಂದಿದ್ದೀವಿ. ಜ್ಯೂಸ್ ಎಲ್ಲ ಕುಡಿತಾ ಇದ್ದಾರೆ ರೈಡರ್ಸ್. ಇವಾಗ ಸೀದಾ ಹೋಗಿದೆ, ನೆಕ್ಸ್ಟ್ ಲಂಚ್ ಮಾಡಿ ಆಮೇಲೆ ಕೇವ್ಗೆ ಹೋಗುವ ಅಂತ ಒಂದು ಪ್ಲ್ಯಾನ್ ಇದೆ. ನೋಡುವ ನೆಕ್ಸ್ಟ್ ಏನಾಗ್ತದೆ ಅಂತ. ಬರ್ತಾ ದಾರಿಯಲ್ಲಿ ನಮಗೆ ಹೋಟೆಲ್ ಸಿಕ್ಕಿತು, ಹಾಗೆ ಇಲ್ಲಿ ಲಂಚ್ ಮಾಡಲಿಕ್ಕೆ ನಿಂತಿದ್ದೇವೆ. ಬಟ್ ಇಲ್ಲಿ ವೆಹಿಕಲ್ ಎಷ್ಟಿದೆ ಅಂದರೆ ಆಚೆ ಕಡೆ ಹೋಗಲಿಕ್ಕೆ ಆಗ್ತಿಲ್ಲ, ಅಷ್ಟಿದೆ. ಹೆಂಗಾದರೂ ನೋಡಿ ಎಷ್ಟು ರೈಡರ್ಸ್ ಇದ್ದಾರೆ ಅಂತ. ಎಲ್ಲ ಸಿಗ್ನಲ್ ಮಾಡ್ತಾರೆ, ನಾನು ಸಹ ಹಾಗೆ ಹಿಂದ್ಗಡೆ ಇರೋರಿಗೆ. ಜಸ್ಟ್ ಮಿಸ್. ಅದಕ್ಕೆ ಹೇಳೋದು ಗಾಡಿ ಬಿಡೋದಲ್ಲ, ಫಸ್ಟ್ ಮೈನ್ ಆಗಿರೋದು ಗಾಡಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಲಿಬೇಕು, ಅದು ಮೈನ್ ಒಂದು ರೈಡರ್. ಓಕೆ, ಫಸ್ಟ್ ಟೈಮ್ ಬರ್ತಾ ಇರೋದು ಲೈಫಲ್ಲಿ ಈ ಕಡೆ ಎಲ್ಲ. ಸ್ವಾಗತ ಮಾಡ್ತಾ ಇದ್ದೆ ನಮ್ಮನ್ನೆಲ್ಲ, ಲೀವ್ಸ್ ಇದೆಲ್ಲ ಸ್ವಾಗತ ಆಗ್ತಾಯಿದೆ ರೈಡರ್ಸನ್ನು. ವಾಟ್ ಆ ಪ್ಲೇಸ್ ಬ್ರೋ, ವಾವ್, ಜಸ್ಟ್ ಅಮೇಝಿಂಗ್. ನಾ ಬಂದಿಲ್ಲ ಈ ಕಡೆ, ಬಟ್ ನನಗೊಂದು ಅನಿಸ್ತಾ ಇದೆ ಏನಂದರೆ ಏನೋ ಒಂದು ಹಿಲ್ ಟಾಪ್ ಆಗಿರಬೇಕು ಅಂತ. ನೋಡುವ, ಅಲ್ಲಿ ಹೋದ ಮೇಲೆ ಗೊತ್ತಾಗ್ತದೆ ಏನಂತ. ಇಲ್ಲಿ ಸಹ ಮನೆ ಇದೆ ಒಳಗಡೆ ಎಲ್ಲ. ವಾಟ್ ಅ ಪ್ಲೇಸ್. ಗಾಡಿ ಕಂಪ್ಲೀಟ್ ಹೋಯ್ತು ಮರು. ನಾಳೆ ಗಾಡಿ ಸರ್ವಿಸ್ ಇಡ್ಲಿಕ್ಕಿದ್ದೇನೆ, ಬಟ್ ಏನಾಗಿದೆ ಅಂದರೆ ನಂದು ಫ್ರಂಟ್ 2 ಸಸ್ಪೆನ್ಷನ್ ಇದೆಲ್ಲ, ಅದು ಕಂಪ್ಲೀಟ್ ಆಗಿ ಹೋಗಿದೆ. ಈ ನಮ್ಮದು ಈಚೆಗೆ ಮೆಲ್ಕರ್ ಸೈಡೆಲ್ಲ ರೋಡಲ್ಲೆಲ್ಲ ಹೋಗಿ
ಕಂಪ್ಲೀಟ್ ಹೋಗಿದೆ. ಇವಾಗ ಆಲ್ಮೋಸ್ಟ್ ಹೋಯ್ತದು, ಅದು ಡೆತ್ ಆಗಿರ್ಬೇಕು ಅದ್ರ. ಓ ರೈಡರ್ಸ್ ಹೆವೆನ್ ಅಂತ ಹೇಳ್ತಾರಲ್ಲ, ಇದೆ. ನೋಡಿ ಯಾವ ಥರ ಇದೆ ಪ್ಲೇಸ್, ಸೂಪರ್. ವಾವ್, ಫುಲ್ ಗ್ರೀನರಿ, ಏನು ತಂಪಾದ ಗಾಳಿ ಇದೆ ಗೊತ್ತದ. ಎಷ್ಟು ಬಿಸಿಲಿದೆಯಲ್ಲ, ಆದರೆ ಸಹ ಒಂದು ಸ್ವಲ್ಪ ಗೊತ್ತಾಗ್ತಿಲ್ಲ ಎಷ್ಟು ಗ್ರೀನರಿ, ಎಷ್ಟು ಬಿಸಿಲು ಎಷ್ಟಿದೆ ನೋಡಿ. ಅಲ್ಲಿ ಹೈವೇ ಆಚೆ ಎಲ್ಲ ಬರುವಾಗ ಕಂಪ್ಲೀಟ್ ಇದಾಗ್ತಿತ್ತು, ಇಲ್ಲಿ ನೋಡಿದ್ರೆ ಫುಲ್ ಗ್ರೀನರಿ, ತಂಪಾದ ಗಾಳಿ ಬರ್ತಾ ಇದೆ. ಏನೋ ಆಗಿದೆ ಪಾಪ, ರಿಕ್ಷಾ ಏನು ಹೋಗ್ತಾ ಇಲ್ವೋ ಏನಂತ ಗೊತ್ತಿಲ್ಲ, ಏನೋ ಆಗಿದೆ. ಹೋಪ್ಫುಲಿ ಎಲ್ಲ ಸರಿ ಇದ್ರೆ ಸಾಕು. ಎಂದೆ ಇಲ್ಲ ಎಂದೆ ಸ್ಟಾರ್ಟ್ ಆಫ್ ಅವನು ಸೆಕೆಂಡ್ ಗೇರ್ಲಿ ನಿಂತಾನು. ಏನು ರೋಡ್ ಬ್ರೋ, ಶಿಟ್. ಫುಲ್ ಬ್ರಾಕ್, ಏನಾಗಿದೆ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಗಿಲಿಯಲ್ ಬಂಟಾಜಿ ರೈಡರ್ಸ್ ಹೆವೆನ್. ಸ್ವಲ್ಪ ನಾವಲ್ಲಿ ಸಿಟಿಯಿಂದ ಬರುವಾಗ ಎಷ್ಟು ಬಿಸಿಲಿತ್ತಂದ್ರೆ ಉಂಟಲ್ಲ, ನಿಲ್ಲಕ್ಕೆ ಸಾಕ್ತಿಲ್ಲ ಹೊರಗಡೆ. ಈ ಗೋಪುರ ಇದೆಯಲ್ಲ, ಅದು ಎಷ್ಟು ಹೀಟ್ ಆಗಿದೆ ಅಂದರೆ ಆನ್ಸ್ ಆಗ್ತಿಲ್ಲ, ಅಷ್ಟು ಹೀಟ್ ಇತ್ತು. ಇಲ್ಲಿ ಬಂದ ತಕ್ಷಣ ಗೊತ್ತಿದೆ ಇಲ್ಲಿ ಬಿಸಿಲಿದೆ, ಬಟ್ ಏನೋ ಮೋಡ ಏನೋ ಗೊತ್ತಿಲ್ಲ ಬ್ರೋ, ಬಿಸಿಲೇ ಗೊತ್ತಾಗ್ತಿಲ್ಲ. ಅಷ್ಟು ತಂಪಾದ ಗಾಳಿ ಇದೆ, ಅಷ್ಟು ತಂಪಿದೆ ಇಲ್ಲಿ. ಯಾಕಂದರೆ ಫುಲ್ ಗ್ರೀನರಿ ಅಲ್ಲ ನೋಡಿ, ಆಚೆ ಗ್ರೀನರಿ, ಈಚೆ ಗ್ರೀನರಿ, ಎಲ್ಲ ಕಡೆ ಗ್ರೀನರಿ, ಗೊತ್ತಾಯ್ತಾ? ವಾವ್, ಎಂತ ಬ್ರೋ, ಇದು ನಾವು ಸಫರಿಗೆ ಬಂದಾಗೆ ಆಗಿದೆ. ಹುಲಿ ಗಿಲಿ ಏನಾದರೂ ಬಂದ್ಬಿಟ್ರೆ ವಾವ್, ಏನು ಪ್ಲೇಸ್ ಬ್ರೋ ಇದು, ವಂಡರ್ಫುಲ್. ಓ ಶಿಟ್, ವಾವ್, ಸೂಪರ್. ಒಂದು ಕೇವ್ ನೋಡ್ಲಿಕ್ಕೆ ಬಂದಿದ್ವಿ, ಇಲ್ಲಿ ನೋಡಿ ಆಫ್ ರೋಡಿಂಗ್ ಅವ್ರದ್ದು. ಓ ಅವರದೊಂದು ಮಜಾನೇ ಬೇರೆ, ಆಫ್ ರೋಡಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಮಿಡ್ಲಲ್ಲಿ ಒಂದು. ವಿಲಿ ಭಾಗ್ಯಾಗಿದ್ದಾರೆ ಇಲ್ಲಿ. ಹೇ ಬಂದ ಸ್ಟಾರ್ಟ್ ಆಯಿತು, ಏನೋ ಆಗಿರಬೇಕು. ಟಿ ವಿ ಎಸ್ ಹಿಡ್ಕೊಂಡು ಆಫ್ ರೋಡಿಗೆ ಬಂದದ್ದೀವ. ಪಾಪ ಬಂದ ಬೆಡ್ಡಿ ವಂಡರ್ಫುಲ್. ಏನು ಬ್ರೋ ಇದು, ಏನು ಪ್ಲೇಸ್ ಇದು. ಅಮೇಜಿಂಗ್. ಅಮೇಜಿಂಗ್. ಬಂದದಕ್ಕೆ ಸಾರ್ಥಕ ಅಂತ ಹೇಳ್ತಾರಲ್ಲ, ಅದೇ ಪ್ಲೇಸ್ ಇದು. ಗಾಡಿ ನೋಡಿ ಅವ್ರದ್ದೊಂದು ಅಡ್ವೆಂಚರ್ ಬೈಕ್, ಅವ್ರದ್ದೊಂದು ಕ್ರೇಜಿ, ಗೊತ್ತಾಯ್ತಾ? ರೋಡಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಮಾತ್ರ ಏನೇ ಆಗಲಿ ಕಂಪ್ಲೀಟ್ ಮಜಾ ಬಂದಿದ್ದೀವಿ ಇವತ್ತು. ಸೂಪರ್ ಜಾಗ ಬ್ರೋ, ಇಲ್ಲಿ ನೋಡಿ ಫುಲ್ ಗ್ರೀನರಿ, ಒಂದೇ ಒಂದಿದ್ದಿಲ್ಲ. ಯಾವ ಸೈಡ್? ಸ್ಟ್ರೈಟ್ ಆಯ್ತು ಎಲ್ಲರ
ಆಫ್ ರೋಡಿಂಗ್ ಎಲ್ಲ ಇದರಲ್ಲಿ ಆಗಲ್ಲ ಬ್ರೋ, ಆಯಿತಾ, ತುಂಬ ಕಷ್ಟ. ಒಂದು ಟೈರ್ ಸ್ಲಿಪ್ ಆಗ್ತದೆ, ಮತ್ತು ಇನ್ನೊಂದು ಏನಂದರೆ ಸಸ್ಪೆನ್ಷನ್ ಇದಲ್ಲ ತುಂಬ ವೀಕ್ ಆಗ್ತದೆ ಗಾಡಿ. ಯಾಕಂದರೆ ಇದು ಜಾಸ್ತಿ ಅಂದರೆ ಸಿಟಿ ರೈಡಿಂಗ್ ಬೈಕಲ್ಲ, ಮತ್ತು ಸ್ವಲ್ಪ ನೇಕೆಡ್ ಸ್ಪೋರ್ಟ್ಸ್ ಥರ. ಪುಯ್ ನಾನಾಡು ಕನ್ನಡ ನುಡಿ. ಏನು ಪ್ಲೇಸ್ ಬ್ರೋ ಇದು, ಸೂಪರ್. ವಾವ್, ಫುಲ್ ಆಫ್ ರೋಡಿಂಗ್. ಇಲ್ಲಿ ಸಿಂಹ ಬಿಡಿ, ಯಾವುದಾದ್ರೂ ಒಂದು ಪ್ರಾಣಿ ಬಂದರೆ ಕತೆ ಮುಗೀತಿಲ್ಲಿ, ಆ ಥರ ಫುಲ್ ಜಂಗಲ್ ಜಂಗಲ್. ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಬೆಲ್. ಓಹ್ ಏನು ಬ್ರೋ ಅದು, ಓ ಶಿಟ್, ಮರಣ. ನಾ ಎಂಥ ಒಂದು ಏನೋ ಅನಿಸಿದ್ದೆ ಪ್ರಾಣಿ ಅಂತ. ಬೇರೆ ಅವು ಕೊರಿಯಲ್ಲ ಅವಡು ಉಳ್ಳಾರಲ್ಲ, ಬನ್ನರ್ ಫುಲ್ಲು ಆಫ್ ರೋಡಿಂಗ್. ಇಲ್ಲಿ ಬರೋದಾದ್ರೆ ಉಂಟಲ್ಲ ಬೈಕ್ ಸರಿಬೇಕು, ಇಲ್ಲಾಂದರೆ ವೇಸ್ಟ್. ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಉಂಟಲ್ಲ ಎಲ್ಲಿ ಸಹ ರೋಡಿಲ್ಲ ಇಲ್ಲಿ, ಆ ಥರ ಇದೆ ಇಲ್ಲಿ ಗುಹೆ ಥರ. ನಾವೊಂದು ಫಾರೆಸ್ಟ್ ಒಳಗೆ ಬಂದಾಗೆ ಆಗಿದೆ ಇಲ್ಲಿ ನಾವು ಬಂದು ಉಂಟಲ್ಲ. ಇಲ್ಲಿಗೆಲ್ಲ ಅಡ್ವೆಂಚರ್ ಬೈಕೆ ಬೆಸ್ಟ್ ಬ್ರೋ, ಇದೆಲ್ಲ ಆಗಲ್ಲ, ಕಂಪ್ಲೀಟ್ ಕೈಯೆಲ್ಲ ಹೋಗ್ತದೆ, ಆ ಥರ ಇದೆ. ಒಬ್ಬ ಸ್ವಲ್ಪ ಸರಿಯಾಗಿ ಸಿಕ್ಕಿತು, ಬಟ್ ಉಂಟಲ್ಲ ನನಗೆ ಸ್ಪೀಡ್ ಹೊಡಿಬೋದು, ಸ್ಪೀಡ್ ಹೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಉಂಟಲ್ಲ ನಂದು ಫ್ರಂಟ್ 2 ಸಸ್ಪೆನ್ಷನ್ ಇದಲ್ಲ, ಅದರಲ್ಲಿ ಸ್ವಲ್ಪ ಆಯಿಲ್ ಲೀಕೇಜ್ ಇದೆ, ಹಾಗಾಗಿ ನಂಗೆ ಜಾಸ್ತಿ ಒಂದು ಸ್ಪೀಡಾಗಿ ಹೊಡ್ಲಿಕ್ಕೆ ಆಗಲ್ಲ. ಅವರಿಗೆ ಸೀದಾ ಹೋದ್ರು, ನಾನಿಲ್ಲಿ ಬಾಕಿ. ವೆಯ್ಟ್, ಇಲ್ಲಿ ಗಾಡಿ ಎಲ್ಲ ಪಂಚರ್ ಆದರೆ ಪಚೀತಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಕೆಲವರು ಮುಂದೆ ಹೋಗಿದ್ದಾರಂತೆ, ನಾವಿಲ್ಲಿ ಮುಂದೆ ಬಂದ್ವಿ. ಪೈ ನಾನಿಗೆ ಸೀದಾ ಪೈ, ನಾ ಅಲ್ಲಿ ಬಾಕಿ. ಫ್ರೆಂಡ್ಸ್ ಎಲ್ಲ ಕೆಲವರು ಮುಂದೆ ಹೋಗಿದ್ದಾರೆ ಗೊತ್ತಾಯ್ತಾ, ನಮ್ಮನ್ನು ಬಿಟ್ಟು. ಈಗ ಅವರು ಎಲ್ಲಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಈ ಕಾಡಲ್ಲಿ ಎಲ್ಲಿ ಅಂತ ಹುಡುಗುದು, ಲೊಕೇಶನ್ ಹಾಕಿದ್ದೇನೆ, ಲೊಕೇಶನ್ ಯೂಟರ್ನ್ ತೋರಿಸ್ತಿದೆ, ಮೈನ್ ರೋಡ್ಗೆ ಹೋಗಿ ಎಲ್ಲ ಒಳಗಡೆ ಹೋಗಿ ಅಂತ. ಇಲ್ಲಿ ಈ ಮೈನ್ ರೋಡ್ ಎಲ್ಲಿಗೆ ಹೋಗುದು, ಅದಕ್ಕೆ ನಾನೊಂದು ಅಂದಾಜಲ್ಲಿ ಉಂಟಲ್ಲ ಸ್ಯಾಟಲೈಟ್ ಮ್ಯಾಪ್ ನೋಡ್ಕೊಂಡು ಬಂದಿದ್ದೇನೆ ಸೀದಾ. ಅದು ಅಂದರೆ ಸ್ಟ್ರೈಟ್ ತೋರಿಸ್ತಾ ಉಂಟು, ಬಟ್ ನೋಡುವ ಈಗ ಮ್ಯಾಪ್ ನೋಡಿದಾಗೇನೆ ಗೊತ್ತಾಗ್ಬೋದು ಎಲ್ಲಿ ರೀಚ್ ಆಗ್ತೇವೆ ಅಂತ. ಓಕೆ, ಇದೇನೆಂದರೆ ಕೇರಳ ಮತ್ತು ಕರ್ನಾಟಕ ಇದೆಲ್ಲ ಅದರ ಬಾರ್ಡರ್ ಗೊತ್ತಾಯ್ತಾ, ಒಂಥರ ಇದು ಕಾಡು ಅಂತಲೇ ಹೇಳ್ಬೋದು ಇಲ್ಲಿ, ಆ ಥರ ಇದೆ. ಒಬ್ಬ ಇದೆಲ್ಲ ರೋಡ, ವಾವ್. ಈ ಅಡ್ವೆಂಚರ್ಸ್ ಅವರಿಗೆಲ್ಲ ಇದೆಲ್ಲ ಭಾರಿ ತುಂಬ ಇಷ್ಟ ಗೊತ್ತಾಯ್ತಾ, ನಮಗೆಲ್ಲ ಇದು ಅಮ್ಮ ನನಗೇನಾಗಲ್ಲ, ಬಟ್ ಈ ಗಾಡಿ ಇದೆಲ್ಲ ಅದ್ರ ತುಂಬ ಬೇಜಾರಾಗ್ತದೆ ಸ್ವಲ್ಪಗೆ. ಹಾಂ ಅವೇ ಬೋರ್ಡ್ ಉಂಟಾ ತುಲೆ ತಗೊಂಡು ಸ್ಟ್ರೈಟ್ ಬೈ. ಆಫ್ ರೋಡಿಂಗ್ ಬೈಕ್ ಇಲ್ಲದೆ ಇದ್ರೆ ಆಫ್ ರೋಡಿಂಗ್ ಮಾಡಬೇಕು ಗೊತ್ತಾಯ್ತಾ, ಈ ಥರ ನಿಂತ್ಕೊಂಡು. ಮುಂದೆ ಏನಾದರೂ ಸಿಕ್ಕಿದ್ರೆ ಕಾಡು ಪ್ರಾಣಿಗೆ ನನ್ನ ಕತೆ ಮುಗೀತಲ್ಲಿ. ಕಾಡಿನ ಹೊರಗೆ ಬಂದಿದ್ದೇನೆ, ಯಾರಿಲ್ಲ ಇಲ್ಲಿ, ಒಬ್ಬರು ಸಹ ಇಲ್ಲ. ಕೆಲವರು ಮುಂದೆ ಹೋಗಿದ್ದಾರೆ, ಕೆಲವರು ಹಿಂದೆ ಇದ್ದಾರೆ. ಎಲ್ಲಿಯಾದರೂ ಈ ಗುಂಡಿಯಲ್ಲಿ ಬಿದ್ದರೆ ನಾ ಸತ್ಯ ಮಗ. ಅಲ್ಲಿ ಏನುಂಟು ಏನೋ ಒಂದಿದೆಯಲ್ಲ ಅಲ್ಲಿ, ಯಾರಿಲ್ಲ. ಬೈಕ್ ಹೋಯ್ತು, ಟಯರ್ ಪ್ಯಾಚ್ ಆದರೆ ಪಚೀತಿಲ್ಲಿ. ಯೋ ಏನು ರೋಡ್ ಗೋರು.
ಎಂದೇ ಹಂಚಿದ್ಯಾ ಅಲ್ಲ ಅಲ್ಲ ಬೊಕ್ಕ ಅಲ್ಪ ಮಣಿ ಅಲ್ಪನೇ ಮಿತ್ತು ಮೆಲ್ಲ ಮೆಲ್ಲ ಕಲ್ಲು ಕಲ್ಲು ವಾಪಸ್ ರೋಡ್ ಮಿಸ್ ಆಯ್ತು ಇಲ್ಲಿ ಶಿಟ್ ಇಂಥ ಜಾಗ ಎಲ್ಲ ಬಂದ್ರೆ ಉಂಟಲ್ಲ ಟರ್ನ್ ಮಾಡಲಿಕ್ಕೆ ಭಾರಿ ಕಷ್ಟ ಏನೋ ಒಬ್ಬರು ಇದ್ದಿಲ್ಲ ಏನೋ ತಾಗಿದ್ದಿಲ್ಲ ಶಟ್ ಯಮ್ಮ ಎಂಥ ರೋಡ್ ಬ್ರೋ ಇಲ್ಲಿ ಶಟ್ ಗಾಡಿ ಹೋಯ್ತು ಗಾಡಿ ಗುಜೀರಿ ಇವು ಬ್ರೇಕ್ ಏನು ಇಲ್ದಿಲ್ಲ ಇಲ್ಲಿ ಬ್ರೇಕ್ ಸಹ ಇಲ್ಲ ಫಸ್ಟ್ ಗೇರಲ್ಲಿ ಇದ್ದೇನೆ ಗೊತ್ತಿಲ್ಲ ಇಂಜಿನ್ ಬ್ರೇಕಿಂಗ್ ಮಾಡ್ತಾ ಇದ್ದೇನೆ ಇಲ್ಲಿ ಆದರೂ ಸಹ ಗಾಡಿ ನಿಲ್ಲಲ್ಲ ಈ ಕಲ್ಲೆಲ್ಲ ಇದೆಯಲ್ಲ ಚಿಕ್ಕ ಚಿಕ್ಕ ಕಲ್ಲಲ್ಲ ಅದರಲ್ಲಿ ಸ್ಕಿಡ್ ಆಗ್ತಾ ಇದೆ ಟೈರ್ ನಿಲ್ಲೋದಿಲ್ಲ ಬ್ರೇಕ್ ಇಲ್ಲಿ ಆಗಿದೆ ಅಲ್ಲಿ ಹೋಗಿ ನಿಲ್ತಾ ಉಂಟು ಆ ಥರ ಇದೆ ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಾತ್ರ ಬನ್ನಿ ಇಲ್ಲಾಂದರೆ ದಯವಿಟ್ಟು ಬರಬೇಡಿ ತುಂಬ ಕಷ್ಟ ಆಗ್ತದೆ ಒಬ್ಬರು ಮಾತ್ರ ದಯವಿಟ್ಟು ಬರಬೇಡಿ ಗ್ರೂಪ್ ಇದ್ದರೆ ಮಾತ್ರ ಬನ್ನಿ ಇಂಥ ಪ್ಲೇಸ್ಗೆಲ್ಲ ನೋಡಿ ಹಬ್ಬ ಎಲ್ಲ ರೈಡರ್ಸ್ ಇಲ್ಲಿದ್ದಾರೆ ಯೋ 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 ಯೋಬ್ಬ ಫೈನಲಿ ವಿ ರೀಚ್ಡ್ ಹಾಂ ಹಾಂ ಏನು ಮಾಡ್ತಿರೋದು ಎಂದ್ರೆ ಹಾಕಿಡ್ಲ ಇಲಿ ಇಲಿ ಇಳ್ನಿಟ್ಟಿದ್ದಾಕಿ ಇಳ್ನಿ ಟರ್ನ್ ಹಾಕಿ ಇಲಿ ಇಲಿ ಎಂದ್ರೆ ಹಾಕಿಡ್ಲ ಮೆಲ್ಲಲ್ಲ ಮೆಲ್ಲಲ್ಲ ಎಂದ್ರೆ ಹಾಕಿಡ್ಲ ಎಂದ್ರೆ ಎಂದ್ರೆ ಹಾಕಿಡ್ಲಿಗ ಎಂದ್ರೆ ಇದು ಪಾರ್ಕಿಂಗ ಇದು ಅವಸ್ಥೆ ನೋಡಿ ಪಾರ್ಕಿಂಗ್ ಹತ್ರ 360 ಪಾರ್ಕಿಂಗ್ ಇವ್ರದ್ದು 360 ವಿಡಿಯೋ ಮಾಡುವಂತ ಇಲ್ಲಿ ಎಲ್ಲ ಬೈಕ್ ಗ್ಯಾಂಗ್ ಮಾಡಿ ನಿಂತದ್ದು ಆಫ್ ರೋಡಿಗೆ ವಾ ನಾನು ಟಯರ್ ನಿಕ್ಕಿಲ್ಲಲ್ಲ ಎವಡೋಡು ಇಲ್ಲಲ್ಲ ನಾನು ಹೇಳ್ತಾರಲ್ಲ ನೋಡಿ ಬಂತಲ್ಲ V4 V3 ಎಲ್ಲ ಬಂದಿದೆ ಆಫ್ ರೋಡಿಂಗ್ ಎಲ್ಲ ಆಗ್ತದೆ ಗೊತ್ತಾಯ್ತಾ ದಮ್ ಇರಬೇಕು ಕೈಯಲ್ಲಿ ಬಿಡ್ಲಿಕ್ಕೆ ರೈಡರ್ಸ್ ಗ್ಯಾಂಗ್ R15 ಆಫ್ ರೋಡಿಂಗ್ ಅಬ್ಬಾ ಹಾಂ ಬಾ ಎಂಥ ರೋಡ್ ಬ್ರೋ ಇಲ್ಲಿ ಹೋಯ್ತಾಂಡ್ ಹೆಲ್ಮೆಟ್ ಗುಂಡಿಗೆ ಬೇಕು ಗೊತ್ತಾಯ್ತಾ R15 ಎಲ್ಲ ತೆಗೆದ್ರೆ R15 ಅಂದರೆ ಗೊತ್ತಾಯ್ತಾ ಎಲ್ಲಿ ಸಹ ನಡೀತದೆ ಆಫ್ ರೋಡಿಂಗ್ಸ್ ಆಗ್ತದೆ ಆಲ್ಮೋಸ್ಟ್
ಫೈನಲಿ ರೈಡ್ ಕಂಪ್ಲೀಟ್ ಆಯಿತು ಇವತ್ತಿದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಔಫ್ ರೈಡರ್ ಅಂತ. ಮುಂದೆ ತುಂಬ ಕಂಟೆಂಟ್ ಬರಲಿಕ್ಕಿದೆ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.